ಸಂಕಲ್ಪ ವಾಣಿ ನ್ಯೂಸ್. ಟ್ರೂತ್, ಟ್ರಸ್ಟ್, ಟ್ರಾನ್ಸ್ಪರೆನ್ಸಿ. ಶಾಲೆಯ ಹೆಸರನ್ನ ಇಡೀ ರಾಜ್ಯಕ್ಕೆ ಕೀರ್ತಿ ತಂದಿರತಕ್ಕಂತಹ ಕುಮಾರ್ ಸುಖದೇವ್ ಅವರಿಗೆ ಸನ್ಮಾನ. ನಮ್ಮ ಮೇಲೆ ಹಿಂದುಳಿದಂತ ಈ ಪ್ರಾಂತದಲ್ಲಿ ಯಾರು ಬರೋದಿಲ್ಲ ಅಂತ ಎಲ್ಲರಿಗೂ ಕಲ್ಪನೆ ಇತ್ತು. 625 ಬರೋದಿಲ್ಲ ಅಂತ. ಇವತ್ತು ಆ ಸಾಧನ ನಮ್ಮ BO ಸರ್ ಮಾರ್ಗದರ್ಶನದಲ್ಲಿ ನಮ್ಮ ಮಾನ್ವಿ ತಾಲೂಕು ಒಂದು ಕಿರೀಟ ಬಂದಿದೆಯಲ್ಲ, ದಟ್ ವೆರಿ ಗೋಸ್ ಟು ನಮ್ಮ ಸುಖದೇವ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಅವರು ಬೇಬಿ ಕ್ಲಾಸ್ನಿಂದ ಇವತ್ತುವರೆಗೂ ಪ್ರತಿ ವರ್ಷ ಒಂದು ರ್ಯಾಂಕ್ನಲ್ಲಿ ಫಸ್ಟೋ ಸೆಕೆಂಡ್ ಬರ್ತಾ ಇದ್ದಾನೆ. ಎಲ್ಲಿ ಕ್ವಿಜ್ ಕಾಂಪಿಟೇಷನ್ಗೆ ಹೋದ್ರೆ ಅವನೇ ಪ್ರೈಸ್ ತರ್ತಾ ಇದ್ದಾನೆ. ಲಾಸ್ಟ್ ಇಯರ್ ಟ್ಯಾಲೆಂಟ್ ಎಕ್ಸಾಮ್ನಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಗೆದ್ಕೊಂಡು ಬಂದಿರ್ತಾನೆ ಆ ಹುಡುಗ. ಯಾವುದೇ ಒಂದು ಸಕ್ಸಸ್ ಆಗಲಿ ಅದಕ್ಕೆ ಶಾರ್ಟ್ಕಟ್ ಅಂತ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕಾಗಿ ಗುರುವಿನ ಮಾರ್ಗದರ್ಶನ ಮತ್ತು ಪರಿಶ್ರಮ, ಇವು ಎರಡೇ ಸ್ಟೆಪ್ಸ್. ಇದರಿಂದ ಸಕ್ಸಸ್ ಪಕ್ಕ 100% ಗ್ಯಾರಂಟಿ. ಮುಂದೆ ಬರುವಂತಹ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಇಂದ ಓದಕ್ಕೆ ಸ್ಟಾರ್ಟ್ ಮಾಡಿ. ಅವತ್ತು ಏನು ಹೇಳ್ತಾರಲ್ಲ, ಟೀಚರ್ಸ್ ಪ್ರತಿ ಪೀರಿಯಡ್ಗೂ ಪ್ರತಿ ಲೆಸನ್ಗೂ ಕರೆಕ್ಟಾಗಿ ಒಂದೊಂದು ಪೇಜ್ಗೂ ಒಂದೊಂದು ವರ್ಡ್ಸಿಗೂ ಕರೆಕ್ಟಾಗಿ ಅರ್ಥ ಹೇಳ್ಕೊಡ್ತಿರ್ತಾರೆ. ನೋಡಿದಾಗ ಟಾಪರ್ ದಕ್ಷಿಣ ಕನ್ನಡ ಜಿಲ್ಲೆ 98% ಇದೆ, ನಮ್ಮ ರಾಯಚೂರು 94% ಇದೆ. ಜಸ್ಟ್ ನಾವು 4% ಇಂಥ ಕಲ್ಯಾಣ ಕರ್ನಾಟಕದ ಈ ಬಿಸಿಲು ಗಾಳಿನಲ್ಲಿ ನಮ್ಮ ಮಕ್ಕಳು ರಿಸಲ್ಟ್ ಬರ್ತಾ ಇಲ್ಲ. ನಿಜವಾಗಿ ಕೂಡ ನಮ್ಮ ದೊಡ್ಡ ಒಂದು ಸಾಧನೆ. ಈ ಸಾಧನೆಯನ್ನು ಮಾಡಿ ಕೀರ್ತಿಯನ್ನು ತಂದಿರತಕ್ಕಂಥ ಸುಖದೇವ್ ಅವರಿಗೆ ನಮ್ಮ ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಮೊಟ್ಟ ಮೊದಲಾಗಿ ನಾನು ಇಚ್ಛೆ ಪಡ್ತೇನೆ. ತಹಸೀಲ್ದಾರ್ ಸಾಹೇಬರು ವಿಶೇಷವಾಗಿ ನಮ್ಮ ಮಾನ್ಯವನ್ನು ನಾವು ನೆನೆಸಲೇಬೇಕು. ಅವರು ಗ್ರಾಮೀಣ ಪ್ರದೇಶದ ಮಕ್ಕಳ ಮನೆಗಳಿಗೆ ಬೆಳಗಿನ ಅವಧಿಯಲ್ಲಿ ಭೇಟಿ ನೀಡಿ ಪಾಲಕರಿಗೆ ಅವೇರ್ನೆಸ್ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದರು. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂತಹ ಸುಖದೇವ್ ಮತ್ತು ಅವರ ಕೋರ್ಸ್ಗಳಿಗೆ ಸನ್ಮಾನ.